ಓಕೆ ವೀಕ್ಷಕರೇ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ಸೈಬರ್ ಎಕ್ಸ್ಪರ್ಟ್ ಆದಂತಹ ಶುಭಾ ಮಂಗಳ ಅವರು ಝೂಮ್ ಲೈವ್ ನಲ್ಲಿ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್. ಈಗ ವೈರಲ್ ಹುಚ್ಚು ಅನ್ನೋದು ಯಾವ ತರ ಹಬ್ಬುತ್ತಾ ಇದೆ ಅಂದ್ರೆ, ಸಾಕಷ್ಟು ವಿಡಿಯೋಸ್ಗಳು ವೈರಲ್ ಆಗಬೇಕು, ನಮಗೆ ಒಳ್ಳೊಳ್ಳೆ ಕಂಟೆಂಟ್ ಬೇಕು ಅಂತ ಒಂದು ಬಟ್ಟೆ ಬಿಚ್ತಾರೆ, ಇಲ್ಲ ಅಂದ್ರೆ ಬಟ್ಟೆ ಎಕ್ಸ್ಚೇಂಜ್ ಮಾಡ್ತಾರೆ. ಅಂದ್ರೆ ಹೆಣ್ಮಕ್ಳು ಬಟ್ಟೆನ ಗಂಡಸರು ಹಾಕಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇದ್ರ ಬಗ್ಗೆ ಮೊದಲನೇದಾಗಿ ಎಲ್ರು ಈಗ ಹೇಗೆ ಅಂದ್ರೆ ಅವ್ರ ಜೀವನ ಅಂತ ಬಂದಾಗ ಅದು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಮಾತ್ರ ನಮ್ಮ ಜೀವನ ಅನ್ನೋ ತರ ಆಗ್ತಿದೆ ಈಗ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಪ್ರತಿಯೊಬ್ರು ನಾನು ಕೂದಲ್ಲೇ ಒಂದಷ್ಟು ಹಣ ಮಾಡ್ಬೇಕು, ನಾನು ಕೂದಲ್ಲೇ ಒಂದಷ್ಟು ದುಡ್ಡು ಮಾಡ್ಬೇಕು ಅಂತ ಭಾರತ ಮಾತ್ರ ಅಲ್ಲ ಪ್ರತಿಯೊಂದು ದೇಶದಲ್ಲೂ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಇಲ್ಲಿ ರೀಲ್ಸ್ ಗಳಾಗ್ಲಿ ಅಥವಾ ಬೇರೆ ಇನ್ಯಾವುದೋ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಏನಾದ್ರೂ ಅಪ್ಲೋಡ್ ಮಾಡ್ತೀವಿ ಅಂತಂದಾಗ ಇಂತಿಷ್ಟು ರೀಲ್ಸ್ ಲೈಕ್ ಆಗಿದ ತಕ್ಷಣನೇ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಯೂಟ್ಯೂಬರ್ ಆಗ್ಲಿ ರೀಲ್ಸ್ ಅವ್ರಾಗ್ಲಿ ಮುಂದೆ ಬರ್ತಾ ಇದ್ದಾರೆ. ಒಂದು ದುಡ್ಡು ಮಾಡೋ ಚಟ. ಎರಡನೇದು, ಎಲ್ಲಾರು ಎಲ್ಲದನ್ನು ನೋಡಲ್ವಲ್ಲ, ಎಲ್ಲಾರು ಎಲ್ಲದನ್ನು ಲೈಕ್ ಮಾಡಲ್ಲ. ಯಾವ್ದಾದ್ರು ಹೊಸದನ್ನ ತರಬೇಕು, ದೇ ನೀಡ್ ಎ ಚೇಂಜ್, ಸೋ ಕಾಲ್ಡ್ ಚೇಂಜ್ ಅಂತ. ಚೇಂಜ್ ಅಂದ್ರೆ ಯಾವ್ದು ಈ ರೀತಿಯ ಹುಚ್ಚಾಟ ಅಂತ ಅನ್ಸುತ್ತೆ. ಎಷ್ಟೊಂದ್ಸತಿ ಏನ್ ಅನ್ಸುತ್ತೆ ಅಂದ್ರೆ, ಯಾವ್ದೋ ಒಂದು ಕೆಟ್ಟದಾಗಿರುವಂತಹ ವಿಡಿಯೋನು ಪದೇ ಪದೇ ಜನ ನೋಡ್ತಾರೆ. ಯಾಕಂದ್ರೆ ಅದನ್ನ ನೋಡಿ ನಗಾಡೋದಕ್ಕೆ, ಅಯ್ಯೋ ನೋಡಿ ಇವಳು ಹೆಂಗಿದ್ದಾಳೆ, ಅಯ್ಯೋ ನೋಡಿ ಇವಳು ಹೆಂಗಿದ್ದಾನೆ ಅಂತ ಹೇಳಿ ನಗಾಡೋದಕ್ಕೋಸ್ಕರನಾದ್ರೂ ಆಡ್ಕೊಳ್ಳೋದಕ್ಕೋಸ್ಕರನಾದ್ರೂ ಅಲ್ಲಿ ಅವರು ಆ ರೀಲ್ಗಳನ್ನ ನೋಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ನೀವು ಪ್ರಪಂಚಕ್ಕೆ ಗೊತ್ತಾಗ್ಬೇಕು ಅಂದ್ರೆ ಒಂದು ಖ್ಯಾತಿ ಗಳಿಸ್ಬೇಕು, ಇಲ್ಲ ಕುಖ್ಯಾತಿಗಳಾಗ್ಬೇಕು ಅಂತ. ಇದರಲ್ಲಿ ಸೆಕೆಂಡ್ ಒಂದು ಏನು ಟೆಂಡೆನ್ಸಿ ಇದೆ, ಅದು ಸೆಕೆಂಡ್ ಅನ್ನ ತಗೊಳ್ತಾ ಇದೆ. ಅಂದ್ರೆ ಖ್ಯಾತರಾಗಕ್ಕೆ ಹೋಗ್ತಿಲ್ಲ, ಕುಖ್ಯಾತರಾಗೋದಕ್ಕೆ ಹೋಗ್ತಾ ಇದ್ದಾರೆ ಇವರಲ್ಲಿ. ಯಾವ್ಯಾವ್ದು ಕೆಟ್ಟದಾಗಿ ವಿಡಿಯೋ ಮಾಡೋದು, ಯಾವ್ದೋ ಕೆಟ್ಟ ಒಂದು ಕಂಟೆಂಟ್ ನ ಹಾಕೊಂಡು ನನಗೆ ಜಾಸ್ತಿ ಲೈಕ್ ಬಂದಿದೆ, ಅದರಿಂದ ನನಗೆ ದುಡ್ಡು ಬರ್ತಾ ಇದೆ ಅಂತ ಅವರು ಕೂಡ ಅದರ ವಿಡಿಯೋಗಳನ್ನ ಮಾಡಾಕ್ತಾರೆ. ಅದನ್ನ ನೋಡಿ, ಹೌದಾ ಈ ತರದ್ ಒಂದು ವಿಡಿಯೋ ಮಾಡಿದ್ರೆ ನನಗೂ ದುಡ್ಡು ಬರುತ್ತಾ ಅಂತ ಹೇಳಿ ಹೋಮ್ ಮೇಕರ್ಸ್ ಆಗಿರ್ಬಹುದು, ಶಾಲಾ ಮಕ್ಕಳಾಗಿರ್ಬಹುದು, ಚಿಕ್ಕ ವಯಸ್ಸಾದವರು, ನಿಮಗೆ ಜ್ಞಾಪಕ ಇರ್ಬೋದು 99 ವರ್ಷದ ಅಜ್ಜಿ ಕೈನಲ್ಲೂ ಕೂಡ ವಿಡಿಯೋ ಮಾಡಿಸಿ ಅದರಿಂದ ದುಡ್ಡು ಮಾಡಿದಂತಹ ಎಷ್ಟೋ ವಿಡಿಯೋಗಳನ್ನ ನೀವು ನೋಡಿರ್ತೀರಾ. ಒಂದು ಕಡೆ ಇದಾದ್ರೆ, ಎರಡನೇದು ಇದು ಒಂದು ಮಾಫಿಯಾ ಅಂತ ಯಾಕೆ ಹೇಳ್ತೀವಿ ನಾವು ಅಂತಂದ್ರೆ, ಯಾವ್ದಾದ್ರು ಒಂದು ಕಂಟೆಂಟ್ ಆರ್ಗ್ಯಾನಿಕಲಿ ಜನರನ್ನ ಮುಟ್ಟಬೇಕು ಅಂತಂದ್ರೆ, ಜನರ ಟ್ರಾಫಿಕ್ ಅಂದ್ರೆ ನಾವು ಟ್ರಾಫಿಕ್ ಅಂತ ಕರಿತೀವಿ, ನೆಟ್ವರ್ಕ್ ಟ್ರಾಫಿಕ್ ನ ಜನರಿಗೆ ಯಾರು ಜಾಸ್ತಿ ಮುಟ್ಟಿಸ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಇದರಲ್ಲಿ ಈ ತರ ಸೋಷಿಯಲ್ ಇನ್ಫ್ಲೂಯೆನ್ಸರ್ ನ ಹುಡುಕ್ತಾರೆ. ಆದ್ರೆ ಇವಾಗ ನನ್ನ ವಿಡಿಯೋ ಹಾಕಿದ ತಕ್ಷಣ ನನಗೆ 10,000 ಲೈಕ್ ಬರುತ್ತೆ, 5,000 ಲೈಕ್ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಸೆಲೆಬ್ರಿಟಿ ಒಬ್ರು ಮದುವೆ ಆದ್ರು, ಒಬ್ರು ಒಂದು ಮಗು ಆಯ್ತು, ಊಟ ಮಾಡಿದ್ರು, ತಿಂಡಿ ಮಾಡಿದ್ರು, ಅಥವಾ ಅವ್ರು ಯಾವ್ದೋ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿದ್ರು ಅನ್ನೋದೇ ಒಂದು 1000 ಲೈಕ್ ಗಳಾಗ್ತಾ ಇರುತ್ತೆ. ಸೊ ಆತರ ನಾನು ಒಬ್ಬ ಇನ್ಫ್ಲೂಯೆನ್ಸರ್ ಅಂತ ತೋರಿಸ್ಕೊಂಡಾಗ ಆ ರೀತಿಯಾದ ಆರ್ಗ್ಯಾನಿಕ್ ಟ್ರಾಫಿಕ್ ಗೆ ವ್ಯಾಲ್ಯೂ ಇರುತ್ತೆ. ಅದ್ರಲ್ಲಿ ಏನ್ ಮಾಡ್ತಾರೆ ನಿಮ್ಮೆಲ್ಲರ ಪ್ರಶ್ನೆ. ಯಾಕೆಂತಂದ್ರೆ ಇಲ್ಲಿ ಸೈಬರ್ ಅಪರಾಧ ನಡೆಯುತ್ತೆ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಆರ್ಗ್ಯಾನಿಕ್ ಟ್ರಾಫಿಕ್ ಇರೋ ಕಡೆ ಸೈಬರ್ ಅಪರಾಧ ಮಾಡೋದಕ್ಕೆ ನೋಡ್ತಾರೆ. ಒಂದು ಹ್ಯಾಕ್ ಮಾಡೋದಕ್ಕೆ ಅವ್ರು ಎಲ್ಲಿ ಯಾವ ತರದ ಜನ ಏನನ್ನ ನೋಡ್ತಾರೆ, ಯಾವ್ದನ್ನ ಇಷ್ಟಪಡ್ತಾರೆ ಅಂತ ಡೇಟಾ ಕಲೆಕ್ಟ್ ಮಾಡ್ತಾರೆ. ಡೇಟಾ ಕಲೆಕ್ಷನ್ ಅಂತ ನಾವ್ ಏನ್ ಹೇಳ್ತೀವಿ ಅದೆಲ್ಲವೂ ನಡೆಯೋದೆ ಈ ಸೋಷಿಯಲ್ ನೆಟ್ವರ್ಕ್ ಪ್ಲಾಟ್ಫಾರ್ಮ್ ಗಳಲ್ಲಿ. ಇದೆಲ್ಲವನ್ನ ತಗೊಂಡು ಇವರು ಸೈಬರ್ ಅಪರಾಧ ಮಾಡೋರಿಗೆ ಹಂಚ್ತಾ ಹೋಗ್ತಾರೆ. ಡೇಟಾ ಥೆಫ್ಟ್ ಅಂತ ಏನ್ ಮಾಡ್ತಾರೆ ಅದನ್ನ ತಗೊಂಡು ಡೇಟಾ ಸೆಲ್ಲಿಂಗ್ ಅಂತ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲಾ ಮಾಫಿಯಾಗಳು ನಡೀತಾ ಇರೋದು ಯಾಕೆ ಅಂತಂದ್ರೆ, ಇಲ್ಲಿ ಸೈಬರ್ ಅಪರಾಧ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ. ಅಂದ್ರೆ ಇವಾಗ ನಾನು ಯಾವ್ದೋ ಒಂದು ಕಾಲ್ ಬರುತ್ತೆ ನನಗೆ, ಅಥವಾ ಯಾವ್ದೋ ಒಂದು ಲಿಂಕ್ ಕಳಿಸ್ಬೇಕು ನಾನು ಅಂತ ಹೇಳಿದಾಗ ನನಗೆ ಜನ ಯಾರು ಸಿಗ್ತಾರೆ? ಯಾಕೆಂದ್ರೆ ರೋಬೋಟಿಕ್ ಕನೆಕ್ಷನ್ಸ್ ಏನಿದೆ ಅದಕ್ಕೆ ನಾನು ಕಳಿಸೋದಕ್ಕಾಗಲ್ಲ. ಅದರಿಂದ ಯಾವುದೇ ರೀತಿಯಾದ ಸೈಬರ್ ಅಪರಾಧ ಮಾಡಕ್ಕಾಗಲ್ಲ. ಆದ್ರೆ ಆರ್ಗ್ಯಾನಿಕ್ ಟ್ರಾಫಿಕ್ ಅಂದ್ರೆ ನಿಜವಾದ ಮನುಷ್ಯರು ನೋಡುವಂತಹ ನೆಟ್ವರ್ಕ್ ಇರುವ ಸೋಷಿಯಲ್ ಇನ್ಫ್ಲೂಯೆನ್ಸರ್ ಮೂಲಕ ನಾನು ಡೇಟಾವನ್ನ ತಗೊಂಡು ಅಲ್ಲಿ ಒಂದಷ್ಟು ಲಿಂಕ್ ಗಳನ್ನ ಕಳಿಸಬಹುದು. ಅಂದ್ರೆ ಈಗ ನಮಗೆ ಸಿಇಟಿ ನಡೀತು ಅಥವಾ LPG ಗ್ಯಾಸ್ ಇಂದ ನಡೀತಾ ಇದೆ, ಅದೆಲ್ಲದಕ್ಕೂ ಒಂದಷ್ಟು ಲಿಂಕ್ ಕಳಿಸ್ಬೇಕು ಅಂದ್ರೆ ನನಗೆ ಆರ್ಗ್ಯಾನಿಕ್ ಟ್ರಾಫಿಕ್ ಬೇಕು. ಸೊ ಇದಕ್ಕೆ ಆರ್ಗ್ಯಾನಿಕ್ ಟ್ರಾಫಿಕ್ ನನಗೆ ಎಲ್ಲಿ ಸಿಗುತ್ತೆ? ಈ ರೀತಿ ಚಾಟ ಮಾಡಿದಂತಹ ಕಡೆಯಿಂದ ಸಿಕ್ಕಂತಹ ಟ್ರಾಫಿಕ್ ಇಂದ. ಓಕೆ ಮೇಡಮ್, ಮತ್ತಷ್ಟು ನಿಮ್ ಜೊತೆ ಮಾತನಾಡ್ತೀನಿ. ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಕೆ ಮತ್ತೊಬ್ಬ ಅತಿಥಿ ಕೂಡ ಇದ್ದಾರೆ. ಇವರು ಮನೋಶಾಸ್ತ್ರಜ್ಞರು ಅಕ್ಷರ ದಾಮ್ಲೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಈಗ ಸಾಕಷ್ಟು ಜನ ವಿಡಿಯೋಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೆಟ್ಟ ಕಂಟೆಂಟ್ ಗಳಿಂದ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಇದೇನು ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಕೆಲಸ ಮಾಡ್ತಾರ, ಹೇಗೆ? ಸಾಧಾರಣವಾಗಿ ನಮ್ಗೆ ಈಗ ಏನಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿದ್ರೆ, ಹೀಗೆ ಬಟ್ಟೆ ಬಿಚ್ಚಿ ನಾಟ್ಯ ಮಾಡಿದ ಕೂಡಲೇ ಜನ ವೀಕ್ಷಿಸ್ತಾರೆ ಅನ್ನುವಂಥದ್ದು ಒಂದು ಹೆಚ್ಚಾಗಿ ಕಂಡುಬರುವಂತ ಒಂದು ಟ್ರೆಂಡ್. ಅದ್ರ ಜೊತೆಗೆ ಇನ್ನೊಂದು ನಾವ್ ಏನ್ ಕಾಣ್ಬೋದು ಅಂತಂದ್ರೆ, ಜನಕ್ಕೆ ಈಗ ಎಸ್ಪೆಷಲಿ ಈ ತರ ಯಾರು ವಿಡಿಯೋ ಮಾಡ್ತಾರೆ ಅವರಿಗೆ ಹೆಚ್ಚು ಅಟೆನ್ಷನ್ ಬೇಕಾಗಿರ್ತದೆ. ಅವರನ್ನ ಯಾರು ಗುರುತಿಸಿರುವುದಿಲ್ಲ, ಅಥವಾ ಅವರಿಗೆ ಎಷ್ಟು ಲೈಕ್ಸ್ ಹೆಚ್ಚು ಬರ್ತದೋ ಅಷ್ಟು ಅವರಿಗೆ ಒಂಥರ
ನಾನು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವಾನ್ವಿತ ವ್ಯಕ್ತಿಯಾಗಿ ಕಂಡು ಬರ್ಬಹುದೇನೋ ಅಂತ ಅನ್ಕೊಂಡು ಈ ತರ ಎಲ್ಲ ಮಾಡ್ತಾರೆ. ಓಕೆ. ಆ ಕಾರಣದಿಂದಾಗಿ ಅವರೆಲ್ಲೋ ಒಂಥರ ದಾರಿ ತಪ್ತಾ ಇದ್ದಾರೆ. ಯಾಕೆಂದ್ರೆ ಕೇವಲ ಇಂಟರ್ನೆಟ್ ನಲ್ಲಿ ಸಿಗುವಂತಹ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಲೈಕ್ ಗಳೇನಿರ್ಬೋದು, ಕಮೆಂಟ್ ಗಳೇನಿರ್ಬೋದು, ಅವುಗಳೆಲ್ಲವೂ ವರ್ಚುವಲ್ ಅಷ್ಟೇ, ರಿಯಲ್ ಅಲ್ಲ ಅನ್ನೋದು ಎಷ್ಟೋ ಸತಿ ಅವರಿಗೆ ಅರ್ಥ ಆಗೋದಿಲ್ಲ. ಈಗ ಈ ತರ ವಿಡಿಯೋಸ್ ಎಲ್ಲ ಮಾಡ್ತಾರೆ, ಇದು ಅವ್ರ ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅವ್ರು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ವಾ, ಹೇಗೆ? ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದು. ಯಾಕೆಂದ್ರೆ ನನ್ನ ಕೆಲವು ಕ್ಲೈಂಟ್ಸ್ ಇದಾರೆ, ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅನ್ನೆಲ್ಲ ಅವರ ಈ ಸೋಷಿಯಲ್ ಮೀಡಿಯಾದಿಂದ ಬ್ಲಾಕ್ ಮಾಡಿದ್ದಾರೆ. ಅವ್ರದ್ದು 2 ಪ್ರೊಫೈಲ್ ಇರ್ತದೆ. ಒಂದು ಈ ತರದ ಕಂಟೆಂಟ್ ಗಳನ್ನ ಹಾಕುವಂಥದ್ದು, ಇನ್ನೊಂದು ಅವರ ಏನೋ ಬೇರೆ ಮುಖವನ್ನು ತೋರಿಸುವಂಥದ್ದು, ಎಲ್ಲಿ ಯಾವುದೇ ರೀತಿಯಾದಂತಹ ಈ ತರದ ಕಂಟೆಂಟ್ ಇರೋದಿಲ್ಲ, ಸುಮ್ನೆ ಮಾಮೂಲಾಗಿ ಏನೋ ಒಂದಷ್ಟು ಫೋಟೋ ಹಾಕಿರ್ತಾರೆ. ಸೊ ಅಂತಲ್ಲಿ ಏನ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅನ್ನೆಲ್ಲರನ್ನು ಬ್ಲಾಕ್ ಮಾಡಿ ಈ ತರದ ಕಂಟೆಂಟ್ ಹಾಕ್ತಾ ಇರ್ತಾರೆ. ಆಮೇಲೆ ಒಬ್ರು ಈ ತರ ಹೇಳಿದ್ರು ಕೂಡ ನಂಗೆ, ನನ್ನ ಈ ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ, ಇದ್ರಲ್ಲಿ ನಾನು ಡ್ಯಾನ್ಸ್ ಮಾಡಿ ಒಂದಷ್ಟು ವಿಡಿಯೋಸ್ ಹಾಕ್ತಾ ಇದ್ದೇನೆ, ನನ್ನದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬಟ್ ನನ್ನ ಮನೆಯವ್ರಿಗೆ ಮಾತ್ರ ಈ ತರ ಇದೆ ಅಂತ ಹೇಳ್ಬೇಡಿ ಅಂತ. ಈ ತರ ಮನೆಯವರ ಜೊತೆ ಅವರ ಏನ್ ಕೆಲಸ ಮಾಡ್ತಿದಾರೋ ಅದನ್ನು ಒಪ್ಕೊಳ್ಳಿಕ್ ಆಗದೆ, ಹಾಗಂತ ಒಂಥರ ಮನಸ್ಸಿನಲ್ಲಿ ವೈರುಧ್ಯ ಇದ್ದಾಗ ಈ ತರ ಮಾಡ್ತಾರೆ ಅಂತ ನನಗನ್ನಿಸ್ತದೆ. ಓಕೆ. ಈಗ ಈ ವಿಡಿಯೋಸ್ನೆಲ್ಲ ಮಾಡ್ಬೇಕಾದ್ರೆ ಅವರು ಸ್ಟಾರ್ಟ್ ಅಲ್ಲಿ ಈ ತರ ಪ್ಲಾನ್ ಮಾಡಿರ್ತಾರ, ಅಥವಾ ಹೋಗ್ತಾ ಹೋಗ್ತಾ ಅವ್ರ ಮನ್ಸು ಏನಾದ್ರು ಬೇರೆ ದಿಕ್ಕಿಗೆ ಎಳ್ಕೊಂಡು ಹೋಗುತ್ತಾ ಈ ತರ ವಿಡಿಯೋ ಮಾಡಕ್ಕೆ, ಹೇಗೆ? ಇದರಲ್ಲಿ 2 ರೀತಿಯ ವಿಷಯಗಳನ್ನ ನೋಡ್ಬೋದು. ಒಂದು, ಎಷ್ಟೋ ಜನ ಒಳ್ಳೆಯ ಕಂಟೆಂಟ್ ಗಳನ್ನ ಕೊಡ್ಬೇಕು ಅಂತಲೇ ಹೊರಟಿರ್ತಾರೆ, ಬಟ್ ಅವ್ರಿಗೆ ಆ ತರದ ಕಂಟೆಂಟ್ ಗಳಿಗೆ ಲೈಕ್ ಗಳು ಸಿಗುವುದಿಲ್ಲ. ಈಗ ಉದಾಹರಣೆಗೆ ನೀವು ಇತ್ತೀಚೆಗೆ ನೋಡಿರ್ಬೋದು, ಎಷ್ಟೋ ಜನ ಪ್ರೊಫೆಷನಲ್ ಗಳು ಕೂಡ, ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಥವ್ರು ಕೂಡ ಒಂದಷ್ಟು ಅವರ ಪ್ರೊಫೆಷನಲ್ ಸ್ಕಿಲ್ ಗಳನ್ನ ತೋರಿಸೋ ಬದಲು ಒಂದಷ್ಟು ಡ್ಯಾನ್ಸ್ ಮಾಡಿ ನಾನು ಒಂದಷ್ಟು ಲೈಕ್ ಗಳನ್ನು, ಕಮೆಂಟ್ ಗಳನ್ನು ಪಡೆಯುವಂತ ಒಂದು ಟ್ರೆಂಡ್ ಅನ್ನು ನಾವು ಕಾಣುತ್ತೇವೆ. ಎಷ್ಟೋ ಸತಿ ಏನಾಗ್ತದೆ ಅಂದ್ರೆ, ಎಷ್ಟೋ ಜನರಿಗೆ ಒಳ್ಳೆ ಕಂಟೆಂಟ್ ಕೊಟ್ಟಾಗ ಜನ ಇಷ್ಟಪಡೋದಿಲ್ಲ, ಬೇಕಾದಷ್ಟು ಲೈಕ್ಸ್ ಬರೋದಿಲ್ಲ. ಆಮೇಲೆ ವೈರಲ್ ಹೋಗೋದಿದ್ರೆ ನಾನು ಒಳ್ಳೆಯ ಕಾಂಟೆಂಟ್ ಕ್ರಿಯೇಟರ್ ಅಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಅವರು ಪಡ್ಕೊಂಡಿರ್ತಾರೆ. ಆ ಕಾರಣದಿಂದಾಗ ಅವ್ರು ಏನ್ ಮಾಡ್ತಾರೆ, ಸರಿ ಜನ ಇದನ್ನೇ ಲೈಕ್ ಮಾಡ್ತಾರೆ ಅಂತಂದ್ರೆ ಇದನ್ನೇ ಮಾಡೋಣ, ಹೀಗೆ ಆಗುವ, ಹೇಗಾದ್ರೂ ಸರಿ ನನಗೆ ಒಟ್ಟು ಫಾಲೋವರ್ಸ್ ಜಾಸ್ತಿ ಆಗ್ಬೇಕು, ಹೆಚ್ಚು ಪಾಪ್ಯುಲರ್ ಆಗ್ಬೇಕು ಅನ್ನುವಂಥ ಒಂದು ಧಾವಂತದಲ್ಲಿ ಈ ತರ ದಾರಿ ತಪ್ತಾರೆ ಅಂತ ನನಗನ್ನಿಸ್ತದೆ. ಓಕೆ. ಓಕೆ. ಹಾಗೇನೆ ಒಂದಷ್ಟು ವರ್ಗ ಏನಿದೆ, ಸಾಕಷ್ಟು ಜನ ಯುವಕರೇನೆ, ನಾನು ಅಷ್ಟು ವಿಡಿಯೋಸ್ಗಳನ್ನ ನೋಡಿದೀನಿ, ಹೆಣ್ಮಕ್ಳು ಒಳ ಉಡುಪುಗಳನ್ನ ಧರಿಸಿ ವಿಡಿಯೋ ಮಾಡ್ತಾರೆ, ಹೆಣ್ಮಕ್ಳು ಬಟ್ಟೆಗಳನ್ನ ಧರಿಸಿ ವಿಡಿಯೋ ಮಾಡೋ ಅಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಯಾಕೆ ಇದೆಲ್ಲ? ಇದರಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ಎಲ್ಲಿ ನಮಗೆ ಆಕರ್ಷಣೆಯನ್ನು ಉಂಟು ಮಾಡ್ಲಿಕ್ಕೆ ಆಗ್ತದೋ ಅದನ್ನ ಮಾಡುವ ಅನ್ನುವಂಥ ಮನಸ್ಥಿತಿ. ಈಗ ಉದಾಹರಣೆಗೆ ನೀವು ಈಗ ಎಷ್ಟೋ ಯಂಗ್ಸ್ಟರ್ಸ್ ಹತ್ರ ಕೇಳಿದ್ರೆ, ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿನೇ ನಾನು ಪ್ರೊಫೆಷನಲ್ ಮಾಡ್ಕೋಬೇಕು, ಯೂಟ್ಯೂಬರ್ ಆಗಿನೇ ಪ್ರೊಫೆಷನಲ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರುವವರು ಇದ್ದಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಹೇಗೆ ಲೈಕ್ ಬರ್ತದೋ ಹಾಗೆ, ಜಗತ್ತು ಹೇಗೆ ಇಷ್ಟಪಡ್ತದೋ ಹಾಗೆ ಮಾಡುವ, ನಾನ್ ಸರಿಯಾದ ದಾರಿಯಲ್ಲಿ ಹೋಗಿ ಮುಂದೆ ಅವರನ್ನು ಸಮಾಜವನ್ನು ಬದಲಾಯಿಸುವ ಅಂತ ಹೇಳೋ ಬದಲು ಎಲ್ಲಿ ಪ್ರವಾಹ ಹರಿತಾ ಇದೆಯೋ ಅಲ್ಲಿಗೆ ಅದೇ ದಾರಿಯಲ್ಲಿ ಹೋಗುವ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ. ಸೊ ಅದಕ್ಕೆ ಎಷ್ಟೋ ಜನ ಯುವಕರಿಗೆ ಏನಾಗ್ತದೆ ಅಂದ್ರೆ, ಸರ್ ಹೀಗೆ ಭಿನ್ನವಾಗಿ ಮಾಡಿದ ತಕ್ಷಣ ಹೆಚ್ಚು ಇಷ್ಟಪಡ್ತಾರೆ, ಜನ ಹೆಚ್ಚು ಲೈಕ್ ಕೊಡ್ತಾರೆ, ಅಥವಾ ಜನರ ಅಟ್ರಾಕ್ಷನ್ ಇಲ್ಲಿ ಇರ್ತದೆ ಅನ್ನುವಂಥ ಕಾರಣಕ್ಕೆ ಈ ತರನು ಮಾಡ್ತಾರೆ. ಸೊ ಅಲ್ಲಿ ಅವರ ಐಡೆಂಟಿಟಿ ಏನು, ನಾನು ಯಾಕೆ ಇದನ್ನ ಮಾಡ್ತಾ ಇದ್ದೇನೆ ಅನ್ನೋದಕ್ಕಿಂತಲೂ ಹೆಚ್ಚು, ಹೀಗಾದ್ರೂ ಸರಿ ಹೇಗಾದ್ರೂ ಸರಿ ಹೆಚ್ಚು ಪಾಪ್ಯುಲರ್ ಆಗೋದೇ ಮುಖ್ಯ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ತದೆ ಅಂತ ನಂಗೆ ಕಾಣ್ತದೆ. ಓಕೆ. ಮತ್ತಷ್ಟು ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಮೇಡಮ್ ಮಾತನಾಡ್ತಾ ಇದ್ರು, ಸೊ ಇಬ್ಬರು ಅತಿಥಿಗಳು ಕೂಡ ಹೇಳ್ತಾ ಇದ್ರು ಯಾವ ರೀತಿಯ ಈ ಒಂದು ಪ್ರಪಂಚ ಇದೆ, ಡಿಜಿಟಲ್ ಮೀಡಿಯಾ ಪ್ರಪಂಚ ಇದೆ ಅನ್ನೋದ್ರ ಬಗ್ಗೆ. ಸಾಕಷ್ಟು ಜನ ಯುವಕರು ಯಾಕೆ ಈ ಥರ ಕಿತ್ತೋಗಿರೋ ಮನಸ್ಥಿತಿಗೆ ಬರ್ತಾರೆ? ಕಿತ್ತೋಗಿರೋ ಮನಸ್ಥಿತಿ ಯಾಕೆ ಅಂತ ಹೇಳಿದ್ರೆ, ಆಲ್ರೆಡಿ ಅವ್ರು ಕಿತ್ತೋಗಿರುತ್ತೆ. ಅದಕ್ಕೆ ಅಂದರೆ ಇವಾಗ ಹೇಳಿದ್ನಲ್ಲ, ಈಸಿಯಾಗಿ ಹಣ ಮಾಡಬೇಕು ಅನ್ನೋದಷ್ಟೇ ಇಲ್ಲಿ ಮುಖ್ಯ ಆಗ್ತಾ ಇರೋದು. ಇವತ್ತಿನ ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲ ಹಣದ ಹಿಂದೆ ಹೊಡ್ತಾ ಇದೆ, ಫೇಮ್ ಬಗ್ಗೆ ಹೊಡ್ತಾ ಇದೆ ಅಷ್ಟೇ. ಆ ಪಾಪ್ಯುಲಾರಿಟಿ, ಆ ಫೆಮಿಲಿಯಾರಿಟಿ ನಿಮಗೆ ಹೇಗೆ ಸಿಕ್ಕರೂ ಸರಿನೇ, ಸರಿ, ದೇ ಆರ್ ಓಕೆ ವಿತ್ ದ್ಯಾಟ್. ಹಣ ಅಷ್ಟೇ, ನನಗೆ ಹಣ ಹೆಂಗಾದ್ರೂ ಸರಿ, ಬಟ್ ನನ್ನ ಬ್ಯಾಲೆನ್ಸ್ ಫುಲ್ ಆಗಿರಬೇಕು. ಇದು ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈಗ ಡಿಗ್ರಿ ಆಗಿರೋಂಥ ಒಬ್ಬ ಹುಡುಗ ಮಗ, ಸೊ ಅವ್ನಿಗೆ ಕೆಲ್ಸಕ್ಕೆ ಹೋಗಬೇಕು, ಬಟ್ ಅವನಿಗೆ ಕೆಲಸ ಎಲ್ಲೂ ಸಿಗ್ತಾ ಇಲ್ಲ. ಆ್ಯಂಡ್ ಅವ್ನು ಪಾಕೆಟ್ ಮನಿ ಸ್ಪೆಂಡ್ ಮಾಡಬೇಕು, ಅವ್ನಿಗೆ ಪಾಕೆಟ್ ಮನಿನೂ ಇಲ್ಲ. ಇವಾಗ ಅಪ್ಪನ ಕೇಳ್ತಾನೆ, ಅಮ್ಮನ ಕೇಳ್ತಾನೆ, ಒಂದ್ಸಲ ಕೇಳಿದ್ರೆ ಕೊಡ್ತಾರೆ, ಯಾಕಂದರೆ ಅವ್ರಿಗೆ ಅರ್ಥ ಆಗುತ್ತೆ, ಓಕೆ ಮಗ ಇನ್ನೂ ಕೆಲಸ ಸಿಕ್ಕಿಲ್ಲ, ಬಟ್ ಅವ್ನಿಗೂ ಒಂದು ಅವಶ್ಯಕತೆ ಇರುತ್ತೆ, ಚಿಕ್ಕಪುರದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸಲ ಕೊಡ್ಬೋದು, 2 ಸಲ ಕೊಡ್ಬೋದು, 3ನೇ ಸಲನೂ ಕೊಡ್ಬೋದು. ಬಟ್ ಯಾವುದೋ ಒಂದು ಬ್ಯಾಡ್ ಟೈಮ್ ಸಿಚುವೇಶನ್ ಬರ್ತೇನೋ, ಅವ್ರಿಗೂ ಕೊಟ್ಟು ಸಾಕಾಗಿರುತ್ತೆ. ಸೊ ಅವಾಗ ಮಗ ಹೇಳ್ತಾರೆ, ದುಡಿಯೋ ವಯಸ್ಸಲ್ಲಿ ಏನಪ್ಪ ನೀವು ನಮ್ಮ ಹತ್ರ ಬಂದು ಕೇಳ್ತೀಯ ಅಂತ ಹೇಳ್ಬಿಟ್ಟು ಅವನಿಗೆ ಅದನ್ನು ಪದೇ ಕೇಳ್ತಾ ಏನಾಗುತ್ತೆ. ಆಮೇಲೆ ಸರಿ ಇವ್ರು ನಂಗೆ ಫಸ್ಟ್ ಸಲ ಕೇಳ್ತಾನೆ, ಕೊಡೋದಿಲ್ಲ.
ತಕ್ಷಣ ಏನು ಮಾಡ್ತಾನೆ, ಪಿಕ್ ಪಾಕೆಟ್. ಸೊ ಹೋಗ್ಬಿಟ್ಟು ಅಪ್ಪನ ದುಡ್ಡು ಅಪ್ಪನ ಜೇಬಿಂದ ಕದಿಯೋದು, ಇಲ್ಲ ಅಮ್ಮನ ಇದರಿಂದ ಕದಿಯೋದು, ದುಡ್ಡನ್ನ ಕದಿಯೋದಕ್ಕೂ ಮುಂದೆ ಹಾಕ್ತಾರೆ. ಸೊ ಅವಾಗ ಅದು ಸಿಕ್ಕೊಂಡಾಗ ಮತ್ತೆ ಬಯಸ್ಕೊಂತಾನೆ. ಅವಾಗ ಅವನಿಗೆ ಇಲ್ಲ ನಾನು ದುಡಿಲೇಬೇಕು, ನನಗೆ ಹಣ ಬೇಕು ಅಷ್ಟೇ, ಮರ್ಯಾದೆ ಬೇಕು ನನಗೆ ಮನೆಯಲ್ಲಿ ಅಂತ ನಾನು ದುಡಿಬೇಕು, ಹಣಕ್ಕೋಸ್ಕರ ಯಾವುದೇ ಕೆಲಸ ಬೇಕಾದ್ರೂ ಮಾಡಕ್ಕೆ ಸರಿ ರೆಡಿ ಅಂತ ಇರ್ತಾರೆ. ಹೇಳಿ. ಆ ಥರ ಇದ್ದವ್ರು ಮಾತ್ರನೇ ಈ ರೀತಿಯ ಕೆಳಮಟ್ಟಕ್ಕೆ ಇಳಿದ್ಬಿಟ್ಟು ಈ ಒಂದು ದಾರಿನ ಅವರು ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಇದನ್ನ ಬೇರೆ ರೀತಿಯಲ್ಲಿ ಬೇರೆ ಭಾಷೆನಲ್ಲಿ ಹೇಳ್ಬೋದು, ಬಟ್ ಇಲ್ಲಿ ನಾನು ಅದನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅಷ್ಟೇ. ಓಕೆ.